ಇಂಡಿಕೇಟರ್ ಹೊಡೆದೋಗಿರೋದಕ್ಕೆ ಹೊಸ ಗಾಡಿ ಕೇಳೋದು ತಪ್ಪಾಗಲ್ಲ. ಏನು ಇಂಡಿಕೇಟರ್ ಹೊಡೆದೋಗಿದೆ. ಇವಾಗ ನಿಮ್ ಗಾಡಿಗೆ ನನ್ನ ಗಾಡಿ ರಿಪೇರಿ ಐತೆ. ಅದೇ ಸರ್ ನಿಮ್ ಬೇರೆ ರಿಪೇರಿ ಐತೆ ನಂದು. ಏನಾಗ್ಬೇಕು ಇವಾಗ ಈ ತರ ಆಗಿದೆಯಲ್ಲ, ನಿಮ್ಗೆ ಏನಾಗ್ಬೇಕು? ನಾನು ಹೊಸ ಒಂದು ಬೈಕ್ ಕೊಡಿಸ್ಬೇಕು ಅವನ್ನ ಅಷ್ಟೇ. ಹೊಸ ಒಂದು ಬೈಕ್ ಕೊಡಿಸ್ಬೇಕು ಅವನ್ನ ಅಷ್ಟೇ. ಹೊಸ ಬೈಕ್ ಕೊಡಿಸ್ಬೇಕು ಅಷ್ಟೇ. ನೋಡ್ರಿ ಸರ್, ನೋಡ್ರಿ ಅಣ್ಣ, ಯಾವ ಗಾಡಿ ಇದು ಗಾಡಿ ಗಾಡಿನ ನೀವ್ ಯಾವ ಕಡೆಯಿಂದ ಬರ್ತಾ ಇದ್ರಿ? ನಾ ಇಲ್ಲಿ ದೊಡ್ಡಬಳ್ಳಾಪುರದಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ದೀರಾ? ಏನಾಯ್ತು ಇವಾಗ ಸಮಸ್ಯೆ ಏನಾಯ್ತು? ನಾವು ಓವರ್ಟೇಕ್ ಮಾಡಿದಿರಿ ಇವ್ರಿಗೆ. ಮುಂದಿನ ಫಾರ್ಚುನರ್ ಕಾರ್ ಬಂದ್ರಿ, ಅವ್ನು ನನ್ನ ಮೈ ಮ್ಯಾಗ ಬಂದ್ರಿ. ನಾ ಲೆಫ್ಟ್ ಸೈಡ್ಗೆ ಆಗಿದ್ದೀವಿ, ಇವ್ರು ಎಲ್ಲಿ ಲೆಫ್ಟ್ ಸೈಡ್ಗೆ ಇವ್ರಿಗೆ ಹಿಂದಿಂದ ಹತ್ತಿತ್ರಿ ಗಾಡಿ. ಇವ್ರು ಹಿಂದೆಯಿಂದ ಬರ್ತಾ ಇರೋದು? ಇವ್ರಿಗೆ ಓವರ್ಟೇಕ್ ಆಗಿ ಮಾಡಿ ಬಂದಿಟ್ರಿ ಟೂ ವೀಲರ್ಗೆ. ಓವರ್ಟೇಕ್ ಮಾಡಿ ಬಂದು ನನ್ಗಿಂತ ಮುಂದಿನ ಬರೋದು ಕಾರ್ ಅವ್ನು ನನ್ನ ಮೈ ಮ್ಯಾಗ ಬಂದ್ಬಿಟ್ರಿ. ಏನಾಯ್ತು ಇವಾಗ? ನಿಮ್ಗೆ ಹೊಡೆದ್ರ? ಹೊಡೆದ ಕೈ ಹೊಡೆದಾರ. ಕುಡ್ದಿದ್ದೀರಾ ನೀವು? ಹೇಳ್ರಿ ಅವರು ಡ್ರಿಂಕ್ ಮಾಡ್ಯಾರ. ಗಾಡಿ ಮುಂದಕ್ಕೆ ಹೋಗಿ ಪಾಸ್ ಆಗಿ ಗಾಡಿ ನಿಲ್ಸವ್ರು ಅಷ್ಟೇ, ನಿಲ್ಸಿರೋದು ಅಷ್ಟೇ. ನಿಂಗಲ್ಲಿ ಅವ್ರು ಮುಂದೆ ಟರ್ನ್ ಮಾಡ್ಕೊಂಡವ್ರಲ್ಲ ಹಿಂದೆ. ಅಲ್ಲ ಡ್ರೈವರ್ ಹೊಡಿಬೋದಾ? ಏನು ಹೊಡಿಬೋದಣ್ಣ? ನಮ್ಕ ನೋವಾದಾಗ ಏನ್ ಹೇಳ್ತಾರೆ, ನೀನು ಇಷ್ಟು ವರ್ಷ ಡ್ರೈವರ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ತಾನೆ? ಅಲ್ಲ, ಇಷ್ಟು ವರ್ಷ ಡ್ರೈವರ್ ನೀವು ಏನು ಈ ಥರ ಗಾಡಿ ಕಂಟ್ರೋಲ್ ಮಾಡ್ಬೇಕು, ಯಾವ ಥರ ಕಂಟ್ರೋಲ್ ಮಾಡ್ಬೇಕು, ಗಾಡಿ ಪಾಸ್ ಆಗ್ತದೋ ಇಲ್ಲ ನನ್ನ ಲೆಕ್ಕಕ್ಕೆ ನೀನು ಅಂತ ನಾನು ಅವ್ರನ್ನ ವೇಟ್ ಹಾಕಿರೋ ನಿಜಾನೇ ಅದು. ನಿಮ್ಗೆ ಏನಾಗ್ಬೇಕು ಇವಾಗ ಈ ತರ ಆಗಿದೆಯಲ್ಲ, ನಿಮ್ಗೆ ಏನಾಗ್ಬೇಕು? ನಾನು ಹೊಸ ಒಂದು ಬೈಕ್ ಕೊಡಿಸ್ಬೇಕು ಅವನ್ನ ಅಷ್ಟೇ. ಹೊಸ ಬೈಕ್ ಕೊಡಿಸ್ಬೇಕು ಅಷ್ಟೇ. ನೋಡ್ರಿ ಸರ್, ಇಂಡಿಕೇಟರ್ ಹೊಡೆದೋಗಿರೋದಕ್ಕೆ ಹೊಸ ಗಾಡಿ ಕೇಳೋದು ತಪ್ಪಾಗಲ್ಲ. ಏನು ಇಂಡಿಕೇಟರ್ ಹೊಡೆದೋಗಿದೆ. ಇವಾಗ ನಿಮ್ ಗಾಡಿಗೆ ನನ್ನ ಗಾಡಿ ರಿಪೇರಿ ಐತೆ. ಅದೇ ಸರ್ ನಿಮ್ ಬೇರೆ ರಿಪೇರಿ ಐತೆ ನಂದು.